ಬಿ ಜೆ ಪಿ ಮೊದಲಿಂದನೂ ಇದ್ರ ಹಿಂದೆ ಒಂದು ಷಡ್ಯಂತ್ರ ಇದೆ, ಫಾರಿನ್ ಹ್ಯಾಂಡ್ ಇದೆ. ಸಿ ಟಿ ರವಿಯವರು ಹೇಳಿದ್ದಾರೆ, ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ, ನಮ್ಮ ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಹೇಳಿದ್ದಾರೆ. ಫಾರಿನ್ ಫಂಡೆಡ್, ಫಾರಿನ್ ಕಾನ್ಸ್ಪಿರಸಿ, ಧರ್ಮಸ್ಥಳ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರ ಭೇದಿಸಬೇಕು ಅನ್ನೋದನ್ನು, ಹಿಂದೂ ಧರ್ಮವನ್ನು ಒಡಿಲಿಕ್ಕೆ ಇಲ್ಲಿ ಒಂದು ಕನ್ವರ್ಷನ್ ರ್ಯಾಕೆಟ್ ವರ್ಕ್ ಮಾಡ್ತಾ ಇದೆ ಅಂತ ಸದನದಲ್ಲೂ ಹೇಳಿದ್ದಾರೆ, ಆಚೆನೂ ಹೇಳಿದ್ದಾರೆ. ಸೊ ವೆರಿ ಕ್ಲಿಯರ್ ಸ್ಟ್ಯಾಂಡ್ ಇದೆ. ಯಾಕೆಂದರೆ ಬಿ ಜೆ ಪಿಗೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಆಗಿರ್ತಕ್ಕಂಥ ಅನುಭವ ಇದೆ. ಶಬರಿಮಲೆ ಕೇಸಿನ ಕೇರಳ, ತಮಿಳುನಾಡಲ್ಲಿ ಅನೇಕ ಹಿಂದೂ ದೇವಸ್ಥಾನಗಳನ್ನು ಒತ್ತುವರಿ ಮಾಡಿ ಅಲ್ಲಿ ಮೀನಾಕ್ಷಿ ಟೆಂಪಲಲ್ಲಿ ಸುತ್ತಮುತ್ತದ ಜಾಗವನ್ನು ಹೇಗೆ ತಗೊಂಡ್ರು ಅನ್ನೋದನ್ನು ಅದ್ರ ಬಗ್ಗೆ ಹೋರಾಟ ಇದೆ. ಹೀಗೆ ಕಂಚಿ ಮಠದ ಬಗ್ಗೆ, ಮರ್ಡರ್ ಕೇಸ್ ಬಗ್ಗೆ ಬಿ ಜೆ ಪಿಗೆ ಅಲ್ಲೊಂದು ಹೋರಾಟ ಇದೆ. ನೀವು ಎಲ್ಲ ಮಹಾರಾಷ್ಟ್ರದಲ್ಲಿ ಶನಿ ಶಿಂಗ್ನಾಪುರ ಶನಿ ದೇವಸ್ಥಾನದಲ್ಲಿ ಹೇಗೆ ಸರ್ಕಾರ NCP ಸರ್ಕಾರ ಅದನ್ನು ತೊಗೋಬೇಕು ಅನ್ನೋ ಒಂದು ಹೋರಾಟ ಜನರಿಗೆ ಗೊತ್ತಿದೆ. ಸಿದ್ಧಿವಿನಾಯಕ ಯಾರ ಕಂಟ್ರೋಲಲ್ಲಿದೆ ಗೊತ್ತಿದೆ, ಸಾಯಿಬಾಬಾ ಕಂಟ್ರೋಲ್ ಯಾರ ಕಂಟ್ರೋಲಿದೆ ಗೊತ್ತಿದೆ. ಸೊ ಪ್ರತಿಯೊಂದು ರಾಜ್ಯದಲ್ಲಿ ಒಂದೊಂದು ದೇವಸ್ಥಾನವನ್ನು ಟಾರ್ಗೆಟ್ ಮಾಡಿ ಇದು ಒಂದು ವೇ ಆಫ್ ಸೆಕ್ಯುಲರ್ ಥಾಟಲ್ಲಿ ಹಿಂದೂ ಯೂನಿಟಿಯನ್ನು ಭಗ್ನ ಮಾಡೋಕ್ಕೆ ಒಂದು ಫಾರಿನ್ ಸಂಸ್ಕೃತಿ. ನೀವು ಇಫ್ ಯು ಲುಕ್ ಆ್ಯಟ್ ಹೂ ಇಸ್ ಬಿಹೈಂಡ್ ದಿಸ್, ಕಾಂಗ್ರೆಸ್ ಪಾರ್ಟಿ ಹುಟ್ಟಾಕಿದ್ದೇ ಬ್ರಿಟಿಷರು, ಆಳ್ತಾ ಇರೋದೇ ಇಟಾಲಿಯನ್ಸು. ಹೀಗಿರಬೇಕಾದ್ರೆ ಇವರ ಮನಸ್ಥಿತಿ ಭಾರತದ ಹಿಂದೂಗಳ ಬಗ್ಗೆ ಏನಿರುತ್ತೆ ಹೇಳಿ ನೋಡೋಣ.